ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ತಂದಿದ್ದೀನಿ ಒಂದು ಥ್ರಿಲ್ಲಿಂಗ್ ಮೂವಿ, ಟ್ರೈನ್ ಟು ಬೂಸಾನ್. ಇದು ಸೌತ್ ಕೊರಿಯಾದ ಒಂದು ಸಿನಿಮಾ. ಫುಲ್ ಆ್ಯಕ್ಷನ್ ಪ್ಯಾಕ್ ಮೂವಿ ಇದು. ಇದರಲ್ಲಿ ಬರೀ ಝಾಂಬೀಸ್ ಮಾತ್ರ ಅಲ್ಲ, ಒಂದು ಎಮೋಷ್ನಲ್ ಟಚ್ ಕೂಡ ಇದೆ. ಈ ಮೂವಿ ಶುರು ಆಗುತ್ತೆ ಒಂದು ಸೌತ್ ಕೊರಿಯಾದ ಜಾಗದಲ್ಲಿ. ಅಲ್ಲಿ ಒಂದು ಬ್ರಿಡ್ಜ್ ಇರುತ್ತೆ. ಸುತ್ತಮುತ್ತ ಯಾರೂ ಜಾಸ್ತಿ ಜನ ಇರಲ್ಲ. ಅಲ್ಲಿಗೆ ಒಬ್ಬ ಮಿನಿ ಟ್ರಕ್ ಓಡಿಸ್ಕೊಂಡು ಬರ್ತಾನೆ. ಆದರೆ ಅಲ್ಲಿ ಗೌರ್ಮೆಂಟ್ ಅವರು ಬ್ರಿಡ್ಜ್ನ ಬ್ಲಾಕ್ ಮಾಡಿರ್ತಾರೆ, ಕ್ವಾರಂಟೈನ್ ಅಂತ. ಡ್ರೈವರ್ಗೆ ಮುಂದೆ ಹೋಗೋ ಆಗಿಲ್ಲ ಅಂತ ಅಲ್ಲಿದ್ದ ಸಿಬ್ಬಂದಿ ಹೇಳಿದಾಗ, ಸರ್ ನಾನು ಒಬ್ಬನೇ ಅಲ್ವಾ, ಬಿಟ್ಬಿಡಿ ಸರ್, ಏನೂ ಆಗಲ್ಲ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾನೆ. ಅಲ್ಲಿದ್ದ ಸಿಬ್ಬಂದಿ ಸರಿ ಆಯಿತು ಹೋಗು ಅಂತ ಅವನನ್ನು ಕಳಿಸ್ತಾರೆ. ಹಾಗೆ ಹೋಗ್ಬೇಕಾದ್ರೆ ಅವನಿಗೆ ಕಾಲ್ ಬರುತ್ತೆ. ಅವನು ಗಾಡಿ ಓಡಿಸ್ತಾನೆ ರಿಸೀವ್ ಮಾಡೋಕ್ಕೆ ಅಂತ ಹೋಗ್ತಾನೆ. ಆದರೆ ಸಡನ್ನಾಗಿ ಅವನು ಯಾವುದಕ್ಕೋ ಡಿಕ್ಕಿ ಹೊಡಿತಾನೆ. ಅವನು ಗಾಡಿ ನಿಲ್ಲಿಸಿ ಆಚೆ ಬಂದು ನೋಡಿದಾಗ ಅವನು ಒಂದು ಜಿಂಕೆಗೆ ಹೊಡೆದಿರ್ತಾನೆ. ಅದು ಅಲ್ಲಿ ಸತ್ತು ಬಿದ್ದಿರೋದನ್ನ ನೋಡಿ ಅವನು ಏನೂ ಮಾಡ್ದಲೇ ಅಲ್ಲಿಂದ ಹೊರಟೋಗ್ತಾನೆ. ಆದರೆ ಆ ಸತ್ತಿರೋ ಜಿಂಕೆ ಮತ್ತೆ ಎದ್ದು ನಿಂತ್ಕೊಳ್ಳುತ್ತೆ. ಆದರೆ ಅದ್ರ ಕಣ್ಣು ಪೂರ್ತಿಯಾಗಿ ಬಿಳಿಯಾಗಿರುತ್ತೆ. ಆ ಜಿಂಕೆ ಝಾಂಬಿಯಾಗಿ ಬದಲಾಗಿರುತ್ತೆ. ನೆಕ್ಸ್ಟ್ ಸೀನಲ್ಲಿ ನಮಗೆ ಈ ಫಿಲಮ್ ಹೀರೋನ ತೋರಿಸ್ತಾರೆ. ಅವನೇ ಸಿಯೋಕ್ ಊ. ಇವನು ಫಂಡ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಇವನಿಗೆ ಕೆಲಸನೇ ಇಲ್ಲ, ಅದು ಬಿಟ್ಟು ಬೇರೆ ಯಾವುದಕ್ಕೂ ಗಮನ ಕೊಡ್ತಾ ಇರಲ್ಲ. ಒಂಥರ ಸೆಲ್ಫಿಶ್, ಬರೀ ಅವನ ಲಾಭ ಮಾತ್ರ ನೋಡ್ತಾ ಇರ್ತಾನೆ ಎಲ್ಲದರಲ್ಲೂ. ಅವನು ಅವನ ಅಮ್ಮನ ಜೊತೆ ಮತ್ತೆ ಮಗಳ ಜೊತೆ ಇರ್ತಾನೆ. ಹೆಂಡತಿ ಜೊತೆ ಡಿವೋರ್ಸ್ ಆಗಿರುತ್ತೆ. ಅವನ ಮಗಳ ಹೆಸರು ಸುವಾನ್ ಅಂತ. ಆ ದಿನ ಅವಳು ಬರ್ತಡೆ. ಅವನು ಅವಳಿಗೆ ಅಂತ ಒಂದು ಗಿಫ್ಟ್ ತಂದಿರ್ತಾನೆ. ಆದರೆ ಆ ಗಿಫ್ಟ್ನ ಓಪನ್ ಮಾಡಿ ನೋಡಿದಾಗ ಸುವಾನ್ಗೆ ತುಂಬ ಬೇಜಾರಾಗುತ್ತೆ. ಅವ್ನು ಕಳೆದ ಬಾರಿ ಕೂಡ ಅವಳ ಬರ್ತಡೆಗೆ ಅದೇ ಗಿಫ್ಟ್ ಕೊಟ್ಟಿರ್ತಾನೆ. ಆದರೆ ಅದು ಅವನಿಗೆ ನೆನಪೇ ಇರಲ್ಲ. ಸರಿ, ನಿಮಗೆ ಬೇರೆ ಏನೇನು ಬೇಕು ಅಂತ ಕೇಳಿದಾಗ ಅವಳು ಬೂಸಾನ್ ಅಂತ ಒಂದು ಊರಲ್ಲಿರೋ ತನ್ನ ಅಮ್ಮನ ಮನೆಗೆ ಹೋಗಬೇಕು ಅಂತ ಕೇಳ್ತಾಳೆ. ಆದರೆ ಅವನು ನೋಡೋಣ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಅದಾದಮೇಲೆ ಅವನ ಅಮ್ಮ ಬಂದು, ಇವತ್ತು ಸುವಾನ್ ಸ್ಕೂಲಲ್ಲಿ ಕಾಂಪಿಟೇಷನ್ ಇತ್ತು, ನೀನು ಯಾಕೆ ಬರಲಿಲ್ಲ ಅಂತ ಕೇಳಿದಾಗ ಅವನು ತುಂಬ ಕೆಲಸ ಇತ್ತು ಅಂತ ಹೇಳ್ತಾನೆ. ಆ ಕಾಂಪಿಟೇಷನ್ ರೆಕಾರ್ಡಿಂಗ್ ನೋಡಿದಾಗ ಗೊತ್ತಾಗುತ್ತೆ ಅವಳು ಏನೂ ಮಾತೇ ಆಡಿಲ್ಲ ಅಂತ. ಅವಳು ಬೇಜಾರಾಗಿರೋದನ್ನ ಇವನು ಅಬ್ಸರ್ವ್ ಮಾಡ್ತಾನೆ. ಸೊ ಅದಕ್ಕೆ ಅವಳು ಕೇಳ್ದಂಗೆ ಬೂಸಾನ್ಗೆ ಕರ್ಕೊಂಡು ಹೋಗೋಕ್ಕೆ ಒಪ್ಕೊತಾನೆ. ಇಬ್ಬರು ಬೆಳಗ್ಗೆ ಬೇಗ ಎದ್ದು ಟ್ರೈನ್ ಸ್ಟೇಷನ್ಗೆ ಅಂತ ಹೊರಡ್ತಾರೆ. ಸುವಾನ್ ಅವಳ ಅಮ್ಮಂಗೆ ಫೋನ್ ಮಾಡಿ ಅವ್ರು ಬರ್ತಾ ಇರೋ ವಿಷಯ ತಿಳಿಸ್ತಾಳೆ. ಆದರೆ ಅಲ್ಲಿ ದಾರಿ ತುಂಬ ಫೈರ್ ಇಂಜಿನ್, ಆ್ಯಂಬುಲೆನ್ಸ್ ಎಲ್ಲ ಹೋಗ್ತಾ ಇರುತ್ತೆ. ಯಾಕೆ ಅಂತ ನೋಡಿದಾಗ ದೂರದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಬೆಂಕಿ ಹೊತ್ಕೊಂಡು ಹುರಿತಾ ಇರುತ್ತೆ. ನಮಗೆ ನೆಕ್ಸ್ಟ್ ಸೀನಲ್ಲಿ ಜನ ಎಲ್ಲ ಬೂಸಾನ್ಗೆ ಹೊರಟಿರೋ ಟ್ರೈನ್ಗೆ ಹತ್ತುತ್ತಿರೋದನ್ನ ತೋರಿಸ್ತಾರೆ. ಒಂದು ಬೋಗಿಲಿ ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ. ಇನ್ನೊಂದು ಕಡೆ ಇಬ್ಬರು ಅಜ್ಜಿದಿರನ್ನ ತೋರಿಸ್ತಾರೆ. ಅಲ್ಲಿ ಸುವಾನ್ ಮತ್ತು ಸಿಯೋಕ್ ಊ ಕೂತಿರ್ತಾರೆ. ಆದರೆ ಇನ್ನೇನು ಲಾಸ್ಟ್ ಚೆಕ್ ಮಾಡಬೇಕಾದ್ರೆ ಅಲ್ಲಿ ನಿಂತಿರೋ ಆಫೀಸರ್ ಕಣ್ ತಪ್ಪಿಸಿ ಒಬ್ಳು ಟ್ರೈನ್ ಒಳಗಡೆ ಹೋಗ್ತಾಳೆ. ಅವಳು ತುಂಬಾ ವಿಚಿತ್ರವಾಗಿ ಆಡ್ತಾ ಇರ್ತಾಳೆ. ಆದರೆ ಟ್ರೈನ್ ಡೋರ್ಸ್ನ ಲಾಕ್ ಮಾಡ್ತಾರೆ. ಟ್ರೈನ್ ಸ್ಟೇಷನಿಂದ ಹೊರಡೋಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಸುವಾನ್ ಆಚೆ ನಿಂತಿರೋ ಆಫೀಸರ್ ಮೇಲೆ ಏನೋ ಅಟ್ಯಾಕ್ ಮಾಡಿದ್ನ ನೋಡ್ತಾಳೆ. ಅವಳ ಅಪ್ಪಂಗೆ ಹೇಳೋಕೆ ಅಂತ ನೋಡಿದಾಗ ಅವನು ಮಲಗಿರ್ತಾನೆ. ಅವಳು ಸುಮ್ಮನಾಗ್ತಾಳೆ. ಟ್ರೈನ್ ಬೂಸಾನ್ ಕಡೆಗೆ ಹೊರಡುತ್ತೆ. ಅಲ್ಲಿ ಟ್ರೈನ್ನ ಒಂದು ಬಾತ್ರೂಮಲ್ಲಿ ಆ ಹುಡುಗಿ ಕಾಲು ವಿಚಿತ್ರವಾಗಿ ಆಗ್ತಾ ಇರುತ್ತೆ. ಅವಳು ಅದು ಮೈಗೆಲ್ಲ ಹರಡಬಾರ್ದು ಅಂತ ಕಾಲಿಗೆ ಬಟ್ಟೆ ಕಟ್ತಾಳೆ. ಆದರೆ ಅವಳು ತುಂಬ ನೋವಲ್ಲಿರ್ತಾಳೆ. ಇನ್ನೊಂದು ಕಡೆ ಸುವಾನ್ ಅವಳ ಅಪ್ಪಂಗೆ ಹೇಳ್ದಲೇ ಸೀಟಿಂದ ಎದ್ದು ವಾಶ್ರೂಮ್ಗೆ ಅಂತ ಹೋಗ್ತಾಳೆ. ಆದರೆ ಅಲ್ಲಿದ್ದ ವಾಶ್ರೂಮಲ್ಲಿ ಒಬ್ಬ ವ್ಯಕ್ತಿ ಹುಚ್ಚನ ಥರ ಇರ್ತಾನೆ. ಅವನು ಎಲ್ಲ ಸಾಯ್ತಾರೆ ಅಂತ ಹೇಳ್ತಾ ಎದ್ರುಕೊಂಡಿರ್ತಾನೆ. ವಿಚಿತ್ರವಾಗಿ ನಗ್ತಾ ಇರ್ತಾನೆ. ಅದನ್ನು ಸುವಾನ್ ನೋಡ್ತಾಳೆ. ಅಲ್ಲೇ ಅವಳಿಂದೆ ಇದ್ದ ಒಬ್ಬ ಬಿಸ್ನೆಸ್ ಮ್ಯಾನ್, ಒಬ್ಳೆ ಏನು ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳಿದಾಗ ಅವಳು, ಆಚೆ ನಾನು ಝಾಂಬಿ ನೋಡಿದೆ ಅಂತ ಹೇಳ್ತಾಳೆ. ಅವನು ಅವಳ ಮಾತನ್ನ ಕೇಳಿ ನಗಾಡ್ಕೊಂಡು ವಾಪಸ್ ಅವನ ಸೀಟಿಗೆ ಹೋಗ್ತಾನೆ. ಅಲ್ಲಿ ಇನ್ನೊಂದು ವಾಶ್ರೂಮಿಂದ ವಿಚಿತ್ರವಾಗಿ ಆಡ್ತಾ ಇದ್ದಿದ್ದ ಹುಡುಗಿ ಆಚೆ ಬರ್ತಾಳೆ. ಅವಳನ್ನ ಯಾರೂ ಗಮನಿಸಲ್ಲ. ಅವಳು ಸ್ವಲ್ಪ ದೂರ ಬಂದು ಬಿದ್ದೋಗ್ತಾಳೆ. ಸುವಾನ್ ಇನ್ನೊಂದು ವಾಶ್ರೂಮ್ಗೆ ಅಂತ ಹೋಗ್ತಾಳೆ. ಆದರೆ ಅಲ್ಲಿ ಒಬ್ಬ ವ್ಯಕ್ತಿ ಆಚೆ ನಿಂತಿರ್ತಾರೆ. ಸುವಾನ್ ವಾಶ್ರೂಮ್ ಡೋರ್ ನಾಕ್ ಮಾಡೋಕ್ಕೆ ಅಂತ ಹೋದಾಗ ಅವನು ಅವಳನ್ನ ತಡೆದು, ಅವನ ಹೆಂಡತಿ ಪ್ರೆಗ್ನೆಂಟ್, ಅವಳು ವಾಶ್ರೂಮಲ್ಲಿದ್ದಾಳೆ, ನೀನು ಮುಂದೆ ಇರೋ ವಾಶ್ರೂಮಲ್ಲಿ ಹೋಗು ಅಂತ ಹೇಳಿ ಅವಳನ್ನ ಕಳಿಸ್ತಾನೆ ಮುಂದೆ. ಇನ್ನೊಂದು ಕಡೆ ಅಲ್ಲಿ ನರಳ್ತಾ ಬಿದ್ದಿರೋ ಹುಡುಗಿನ ಟ್ರೈನ್ ಸಿಬ್ಬಂದಿ ಒಬ್ಳು ನೋಡ್ತಾಳೆ. ಅವಳು ಎಷ್ಟೇ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡಿದ್ರೂ ಏನೂ ಆಗ್ತಿರಲ್ಲ. ಅವಳು ಹೆಲ್ಪ್ ಬೇಕು ಅಂತ ಬೇರೆ ಸಿಬ್ಬಂದಿಗಳಿಗೆ ತಿಳಿಸ್ತಾಳೆ. ಅಲ್ಲಿ ಸಿಯೋಕ್ ಊಗೆ ಕಾಲ್ ಬಂತು ಅಂತ ಎಚ್ಚರ ಆಗುತ್ತೆ. ಸುವಾನ್ ಪಕ್ಕ ಇಲ್ದಲೇ ಇರೋದನ್ನ ನೋಡ್ತಾನೆ.
ಅವಳು ಸುತ್ತಮುತ್ತ ಎಲ್ಲೂ ಕಾಣಿಸಲ್ಲ. ಆದರೆ ಅಲ್ಲಿ ಇರೋ ಟಿ ವಿಲಿ ಆಚೆ ಎಲ್ಲ ಸಿಟಿಗಳಲ್ಲಿ ಗಲಾಟೆ ಆಗ್ತಾ ಇದೆ ಅಂತ ಬ್ರೇಕಿಂಗ್ ನ್ಯೂಸ್ ಬರುತ್ತೆ. ಅದನ್ನು ಎಲ್ಲ ನೋಡಿ ಗಾಬರಿ ಆಗ್ತಾರೆ. ಅಲ್ಲಿ ಹೆಲ್ಪ್ಗೆ ಅಂತ ವೆಯ್ಟ್ ಮಾಡ್ತಿರೋ ಟ್ರೈನ್ ಸಿಬ್ಬಂದಿ ಮೇಲೆ ಆ ಝಾಂಬಿ ಆಗಿ ಬದಲಾಗಿರೋ ಅಂಥ ಹುಡುಗಿ ಅಟ್ಯಾಕ್ ಮಾಡ್ತಾಳೆ. ಅವಳ ಮೇಲೆ ಅಟ್ಯಾಕ್ ಮಾಡ್ತಾ ಕಾಲೇಜ್ ಸ್ಟೂಡೆಂಟ್ಸ್ ಇರೋ ಕಂಪಾರ್ಟ್ಮೆಂಟ್ಗೆ ಹೋಗ್ತಾಳೆ. ಅಲ್ಲಿರೋ ಅವರಿಗೆ ಏನಾಗ್ತಾ ಇದೆ ಅಂತಲೇ ಗೊತ್ತಾಗಲ್ಲ. ಅವಳು ಅಲ್ಲೇ ಇರೋ ಕಾಲೇಜ್ ಸ್ಟೂಡೆಂಟ್ಸ್ನ ಕೂಡ ಅಟ್ಯಾಕ್ ಮಾಡೋಕ್ಕೆ ಅಂತ ಶುರು ಮಾಡ್ತಾಳೆ. ಅಲ್ಲಿ ಸತ್ತೋಗಿರೋ ಟ್ರೈನ್ ಸಿಬ್ಬಂದಿ ಕೂಡ ಈಗ ಝಾಂಬಿ ಆಗಿ ಬದಲಾಗಿರ್ತಾಳೆ. ಯಾರಿಗೆ ಝಾಂಬಿ ಕಚ್ಚುತ್ತೋ ಅವರು ಕೂಡ ಝಾಂಬಿ ಆಗಿ ಬದಲಾಗ್ತಾ ಇರ್ತಾರೆ. ಅಲ್ಲೇ ಇದ್ದ ಇನ್ನೊಬ್ಬ ಟ್ರೈನ್ ಸಿಬ್ಬಂದಿ ಆಗ್ತಾ ಇರೋದನ್ನ ನೋಡಿ ಎದ್ರುಕೊಂಡು ಓಡೋಗ್ತಾನೆ. ಎಲ್ರಿಗೂ ಓಡೋಕೆ ಹೇಳ್ತಾನೆ. ಸುವಾನ್ ಅವ್ರ ಅಪ್ಪ ಅವಳನ್ನ ಹುಡುಕ್ತಾ ಇರ್ತಾನೆ. ಆದರೆ ಹುಡುಕ್ಬೇಕಾದ್ರೆ ಗಲಾಟೆ ಆಗ್ತಿರೋದನ್ನ ಕೇಳಿಸ್ಕೊಂಡು ಏನಾಗ್ತಾ ಇದೆ ಅಂತ ನೋಡೋಕ್ಕೆ ಅಂತ ಹೋಗ್ತಾನೆ. ವಾಶ್ರೂಮಲ್ಲಿದ್ದ ಸುವಾನ್ ಕೂಡ ಗಲಾಟೆ ಕೇಳಿ ಆಚೆ ಬರ್ತಾಳೆ. ಎಲ್ಲ ಓಡೋಗ್ತಾ ಇರ್ತಾರೆ. ಎಲ್ಲ ಝಾಂಬಿಗಳು ಜನನ ಅಟ್ಯಾಕ್ ಮಾಡ್ತಾ ಇರೋದನ್ನ ಸಿಯೋಕು ನೋಡ್ತಾನೆ. ಅವನು ತುಂಬ ಎದುರ್ಕೊತಾನೆ. ಅಲ್ಲೇ ಅವನ ಹಿಂದೆ ಸುವಾನ್ನ ನೋಡಿ ಅವಳನ್ನ ಎತ್ಕೊಂಡು ಗಾಬರಿಯಿಂದ ಓಡೋಕೆ ಶುರು ಮಾಡ್ತಾನೆ. ಅಲ್ಲೇ ತನ್ನ ಪ್ರೆಗ್ನೆಂಟ್ ವೈಫ್ಗೆ ವೆಯ್ಟ್ ಮಾಡ್ತಾ ಇದ್ದ ಸಾಂಗ್ವಾ ಯಾಕೆಲ್ಲ ಓಡ್ತಾ ಇದ್ದಾರೆ ಅಂತ ನೋಡ್ತಾ ಇರ್ತಾನೆ. ಅಷ್ಟರಲ್ಲಿ ಒಂದು ಝಾಂಬಿ ಒಬ್ಬ ವ್ಯಕ್ತಿನ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡುತ್ತೆ. ಅವನ್ನ ಕಾಪಾಡೋಕ್ಕೆ ಅಂತ ಸಾಂಗ್ವಾ ಹೋದಾಗ ಆ ಝಾಂಬಿ ಇವನ ಮೇಲೇ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲೇ ಇದ್ದ ಅವನ ಹೆಂಡತಿಗೆ ಓಡೋಕೆ ಹೇಳ್ತಾನೆ. ಸುವಾನ್ನ ಕರ್ಕೊಂಡು ಅವ್ರಿದ್ದ ಕಂಪಾರ್ಟ್ಮೆಂಟ್ಗೆ ಸಿಯೋಕು ಬರ್ತಾನೆ. ಅಲ್ಲಿದ್ದೆಲ್ಲ ಜನ ಡೋರ್ ಕ್ಲೋಸ್ ಮಾಡೋಕ್ಕೆ ಅಂತ ಹೇಳ್ತಾರೆ. ಸಾಂಗ್ವಾ ಮತ್ತು ಅವನ ಪ್ರೆಗ್ನೆಂಟ್ ವೈಫ್ ಬರ್ತಾ ಇರೋದನ್ನ ನೋಡಿ ಕೂಡ ಸಿಯೋಕು ಡೋರ್ ಕ್ಲೋಸ್ ಮಾಡ್ತಾನೆ. ಆದರೆ ಸಾಂಗ್ವಾ ಡೋರ್ ತೆಗೆದು ಒಳಗಡೆ ಹೋಗಿ ಬೇಗ ಅವನಿಂದ ಡೋರ್ ಕ್ಲೋಸ್ ಮಾಡ್ತಾನೆ. ಸಿಯೋಕು ಇವರಿಗೆ ಝಾಂಬಿ ಏನಾದರೂ ಕಚ್ಚಿದ್ಯಾ ಅಂತ ಚೆಕ್ ಮಾಡ್ತಾನೆ. ಇವ್ರನ್ನ ನೋಡಿ ಝಾಂಬಿ ಅಟ್ಯಾಕ್ ಮಾಡ್ತಾ ಇದೆ ಅಂತ ಅಲ್ಲೇ ಇದ್ದ ಪೇಪರಿಂದ ಗ್ಲಾಸ್ನ ಕವರ್ ಮಾಡ್ತಾರೆ ಝಾಂಬಿಗಳಿಗೆ ಇವ್ರು ಕಾಣಿಸ್ದಂಗೆ. ಅಲ್ಲೇ ಇದ್ದ ಸ್ಪೀಕರಿಂದ ಟ್ರೈನಲ್ಲಿ ಏನಾಗ್ತಾ ಇದೆ ಅಂತ ಟ್ರೈನ್ನ ಡ್ರೈವರ್ಗೆ ಅಲ್ಲಿದ್ದ ಬಿಸ್ನೆಸ್ ಮ್ಯಾನ್ ತಿಳಿಸ್ತಾನೆ. ಅಷ್ಟರಲ್ಲಿ ಸಿಯೋಕುಗೆ ಅವನ ತಾಯಿ ಫೋನ್ ಬರುತ್ತೆ. ಅವರು ತುಂಬ ನೋವಲ್ಲಿರ್ತಾರೆ. ಸುವಾನ್ನ ಚೆನ್ನಾಗಿ ನೋಡ್ಕೊ, ಅವಳಿಗೆ ಅಪ್ಪನ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಏನಾಯಿತು ಅಂತ ಕೇಳೋ ಅಷ್ಟರಲ್ಲಿ ಅವನಮ್ಮ ಝಾಂಬಿಯಾಗಿ ಬದಲಾಗ್ತಿರೋದು ಅವನಿಗೆ ಕೇಳಿಸುತ್ತೆ. ಅಲ್ಲಿ ಎಲ್ಲ ಅವ್ರ ಫೋನ್ಗಳಲ್ಲಿ ಆಚೆ ಏನಾಗ್ತಾ ಇದೆ ಅಂತ ನೋಡಿ ಎದುರ್ಕೊತಾರೆ. ಇಡೀ ದೇಶ ಲಾಕ್ಡೌನ್ ಆಗುತ್ತೆ. ಎಮರ್ಜೆನ್ಸಿ ಅಂತ ಅನೌನ್ಸ್ ಮಾಡ್ತಾರೆ. ಟ್ರೈನ್ನ ಡ್ರೈವರ್ ನೆಕ್ಸ್ಟ್ ಡಿಜಾನ್ ಅನ್ನೋ ಸ್ಟೇಷನಲ್ಲಿ ಸ್ಟಾಪ್ ಮಾಡೋದಾಗಿ ಹೇಳ್ತಾನೆ. ಅಲ್ಲಿ ಮಿಲ್ಟ್ರಿ ಅವರು ಹೆಲ್ಪಿಗಿದ್ದಾರೆ ಅಂತ ಕಂಟ್ರೋಲ್ ರೂಮಿಂದ ನ್ಯೂಸ್ ಬಂದಿದೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಅವನ ಮಿಲ್ಟ್ರಿ ಫ್ರೆಂಡ್ಗೆ ಸಿಯೋಕು ಕಾಲ್ ಮಾಡ್ತಾನೆ. ಅವನಿಗೆ ಮತ್ತು ಅವನ ಮಗಳಿಗೆ ಹೆಲ್ಪ್ ಮಾಡೋದಾಗಿ ರಿಕ್ವೆಸ್ಟ್ ಮಾಡ್ತಾನೆ. ಅವನು ಆಯಿತು ಅಂತ ಒಪ್ಕೊಂಡು ಏನು ಮಾಡಬೇಕು ಅಂತ ಹೇಳ್ತಾನೆ. ಟ್ರೈನ್ ಅದ್ರ ಸ್ಟಾಪ್ಗೆ ಬರುತ್ತೆ. ಎಲ್ಲ ಇಳಿದು ಸ್ಟೇಷನಿಂದ ಆಚೆ ಹೋಗ್ತಾ ಇರ್ತಾರೆ. ಆದರೆ ಸಿಯೋಕು ಸುವಾನ್ನ ಕರ್ಕೊಂಡು ಅವನ ಫ್ರೆಂಡ್ ಹೇಳಿದ ಬೇರೆ ದಾರಿಯಲ್ಲಿ ಹೋಗ್ತಾನೆ. ಸುವಾನ್ ಯಾಕೆ ಅಂತ ಕೇಳಿದಾಗ ನಮಗೆ ಇಲ್ಲಿ ಹೆಲ್ಪ್ ಇದೆ ಅಂತ ಹೇಳ್ತಾನೆ. ಅವಳು ಯಾಕೆ ನೀನು ಬೇರೆ ಅವ್ರಿಗೆ ಹೇಳ್ತಾ ಇಲ್ಲ ಅಂತ ಹೇಳಿದಾಗ ಅವನು ಫಸ್ಟ್ ನಾವು ನಮ್ಮ ಸೇಫ್ಟಿ ನೋಡ್ಕೋಬೇಕು ಅಂತ ಹೇಳ್ತಾನೆ. ನೀನು ಇಷ್ಟು ಸೆಲ್ಫಿಶ್ ಆಗಿರೋದಕ್ಕೆ ಅಮ್ಮ ಬಿಟ್ಟೋಗಿರೋದು ಅಂತ ಹೇಳ್ತಾ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಇನ್ನೊಂದು ಕಡೆ ಎಲ್ಲ ಸ್ಟೇಷನಿಂದ ಆಚೆ ಹೋಗ್ತಾ ಇರಬೇಕಾದ್ರೆ ನೋಡ್ತಾರೆ ಅಲ್ಲಿ ಎಲ್ಲ ಮಿಲಿಟ್ರಿ ಅವರು ಝಾಂಬಿ ಆಗಿ ಬದಲಾಗಿರ್ತಾರೆ. ಅದನ್ನು ನೋಡಿ ಎಲ್ಲ ವಾಪಸ್ ಸ್ಟೇಷನ್ ಒಳಗಡೆ ಓಡೋಕ್ಕೆ ಶುರು ಮಾಡ್ತಾರೆ. ಸಿಯೋಕು ಅವನ ಫ್ರೆಂಡ್ಗೆ ಕಾಲ್ ಮಾಡ್ತಾ ಮುಂದೆ ಹೋದಾಗ ಅವನ ಫ್ರೆಂಡ್ಗೆ ಕೂಡ ಝಾಂಬಿ ಅಟ್ಯಾಕ್ ಮಾಡಿರುತ್ತೆ. ಹಿಂದೆ ಸ್ವಲ್ಪ ದೂರದಲ್ಲಿ ಸುವಾನ್ನ ಒಬ್ಬಳೇ ಬಿಟ್ಟು ಬಂದಿರ್ತಾನೆ. ಆದರೆ ಅಲ್ಲಿ ಒಂದು ಝಾಂಬಿ ಹಿಂದೆಯಿಂದ ಸುವಾನ್ನ ಅಟ್ಯಾಕ್ ಮಾಡೋಕ್ಕೆ ಅಂತ ಹೋಗುತ್ತೆ. ಆಗ ಅಲ್ಲಿಗೆ ಸಾಂಗ್ವಾ ಬಂದು ಅವಳನ್ನ ಕಾಪಾಡ್ತಾನೆ. ಅವನ ಹೆಂಡತಿ ಸುವಾನ್ನ ಕರ್ಕೊಂಡು ಓಡೋಗ್ತಾಳೆ. ಅಲ್ಲಿ ಎಲ್ಲ ಒಂದು ಗ್ಲಾಸ್ ಡೋರ್ ಹಿಂದೆ ಹೋಗಿ ಝಾಂಬಿಗಳನ್ನ ಲಾಕ್ ಮಾಡ್ತಾರೆ. ಬೇರೆ ಜನ ಎಲ್ಲ ವಾಪಸ್ ಟ್ರೈನ್ಗೆ ಹತ್ಕೊತಾರೆ. ಎಷ್ಟೊಂದು ಜನ ಸಪ್ರೇಟ್ ಆಗ್ತಾರೆ. ಯಾರ್ಯಾರು ಎಲ್ಲಿದ್ದಾರೆ, ಯಾರ್ಯಾರು ಹತ್ಕೊಂಡ್ರು, ಯಾರು ಹತ್ಕೊಳ್ಳಿಲ್ಲ, ಯಾರಿಗೂ ಗೊತ್ತಿಲ್ಲ. ಈಗ ಅಲ್ಲಿ ತುಂಬ ಝಾಂಬಿಗಳಿದ್ದರಿಂದ ಆ ಗ್ಲಾಸ್ ಡೋರ್ ಕ್ರ್ಯಾಕ್ ಆಗೋಕ್ಕೆ ಶುರು ಆಗುತ್ತೆ. ಎಲ್ಲ ಅದನ್ನ ನೋಡಿ ಓಡೋಗ್ತಾರೆ. ಆದರೆ ಅವರು ಹೋಗೋ ಅಷ್ಟರಲ್ಲಿ ಟ್ರೈನ್ ಮೂವ್ ಆಗ್ತಾ ಇರುತ್ತೆ. ಹಾಗೋ ಹೀಗೋ ಕಷ್ಟಪಟ್ಟು ಸಿಯೋಕು, ಸಾಂಗ್ವು ಮತ್ತು ಒಬ್ಬ ಕಾಲೇಜ್ ಹುಡುಗ ಟ್ರೈನ್ ಹತ್ಕೊತಾರೆ. ಟ್ರೈನ್ನ ಡ್ರೈವರ್ ಕಂಟ್ರೋಲ್ ರೂಮ್ಗೆ ಟ್ರೈನ್ನ ಬೂಸಾನ್ಗೆ ತರ್ತಾ ಇದ್ದೀನಿ ಅಂತ ತಿಳಿಸ್ತಾನೆ. ಇನ್ನೊಂದು ಕಡೆ ಸುವಾನ್ ಅವರು ಹತ್ತಿರೋ ಕಂಪಾರ್ಟ್ಮೆಂಟಲ್ಲಿ ಎಲ್ಲ ಕಡೆ ಝಾಂಬಿಗಳೇ ಇರ್ತವೆ. ಅದನ್ನು ನೋಡಿ ಎಲ್ಲ ತುಂಬ ಹುಷಾರಾಗಿ ಒಂದು ವಾಶ್ರೂಮ್ ಒಳಗಡೆ ಸೇರ್ಕೊತಾರೆ. ಸಾಂಗ್ವಾ ಅವನ ಹೆಂಡತಿಗೆ ಕಾಲ್ ಮಾಡಿ ಅವ್ರು ಯಾವ ಕಂಪಾರ್ಟ್ಮೆಂಟಲ್ಲಿ ಇದ್ದಾರೆ ಅಂತ ಕೇಳಿಕೊಂಡು ಅವ್ರ ಕಂಪಾರ್ಟ್ಮೆಂಟ್ಗೆ ಹೋಗೋಕ್ಕೆ 3 ಜನ ರೆಡಿ ಆಗ್ತಾರೆ.
ಎಲ್ಲ ಕಡೆ ತುಂಬ ಝಾಂಬಿಗಳು ಇರ್ತವೆ. ಅದನ್ನು ಫೈಟ್ ಮಾಡಬೇಕಾದ್ರೆ ಒಂದು ಟನಲ್ ಬರುತ್ತೆ. ಇಡೀ ಟ್ರೈನ್ ಕತ್ಲೆ ಆಗುತ್ತೆ. ಆ ಝಾಂಬಿ ಅಟ್ಯಾಕ್ ಮಾಡೋದನ್ನ ಸ್ಟಾಪ್ ಮಾಡುತ್ತೆ. ಆದರೆ ಸೌಂಡ್ಗೆ ಆ ಝಾಂಬಿಗಳು ರೆಸ್ಪಾನ್ಸ್ ಮಾಡ್ತಾ ಇರ್ತವೆ. ಇದನ್ನು ಈ 3 ಜನ ಅಬ್ಸರ್ವ್ ಮಾಡ್ತಾರೆ. ಹಾಗೆ ಟನಲ್ಗಳು ಬಂದಾಗ ತಪ್ಪಿಸ್ಕೊಂಡು ಮುಂದೆ ಬಂದು ಇವ್ರು ಇದ್ದಿದ್ದು ವಾಶ್ರೂಮ್ ಹತ್ರ ಬರ್ತಾರೆ. ಅಲ್ಲೇ ಎದುರುಗಡೆ ಇರೋ ವಾಶ್ರೂಮಲ್ಲಿ ಬಚ್ಚಿಟ್ಕೊಂಡು ಬೇರೆ ಎಲ್ಲ ಜನಗಳಿರೋ ಕಂಪಾರ್ಟ್ಮೆಂಟ್ ಯಾವುದು ಅಂತ ಆ ಕಾಲೇಜ್ ಹುಡುಗ ಅವನ ಫ್ರೆಂಡ್ಗೆ ಕಾಲ್ ಮಾಡಿ ತಿಳ್ಕೊತಾನೆ. ಟನಲ್ ಬಂದಾಗ ಹೋಗೋದಾಗಿ ಪ್ಲ್ಯಾನ್ ಮಾಡಿ ಎಲ್ಲ ಹೊರಡ್ತಾರೆ. ಹಾಗೆ ಎಲ್ಲ ಝಾಂಬಿಗಳನ್ನ ಫೈಟ್ ಮಾಡಿಕೊಂಡು ಲಾಸ್ಟ್ ಕಂಪಾರ್ಟ್ಮೆಂಟ್ಗೆ ಬರ್ತಾರೆ. ಸ್ಯಾಂಗ್ವಾ ಒಬ್ಬನೇ ಡೋರ್ ತಡಿತಾ ಇರ್ತಾನೆ. ಇನ್ನೊಂದು ಕಡೆ ಬೇರೆ ಜನ ಇದ್ದ ಕಂಪಾರ್ಟ್ಮೆಂಟ್ ಡೋರ್ ಓಪನ್ ಆಗ್ತಾ ಇರಲ್ಲ. ಯಾಕೆ ಅಂದರೆ ಇನ್ನೊಂದು ಕಡೆಯಿಂದ ಅಲ್ಲಿದ್ದ ಜನಗಳು ಇವ್ರು ಬರಬಾರ್ದು ಅಂತ ಲಾಕ್ ಮಾಡಿರ್ತಾರೆ. ಅಲ್ಲಿ ಡೋರ್ ತಡೀತಾ ಇದ್ದ ಸ್ಯಾಂಗ್ವಾ ಕೈನ ಒಂದು ಝಾಂಬಿ ಕಚ್ಚಿಬಿಡುತ್ತೆ. ಇಲ್ಲಿ ಇನ್ನೊಂದು ಕಡೆ ಬ್ಯಾಟಿಂದ ಡೋರ್ನ ಹೊಡೆದಾಕಿ ಎಲ್ಲ ಒಳಗಡೆ ಹೋಗ್ತಾರೆ. ಅಲ್ಲಿದ್ದ ಅಜ್ಜಿ ತನ್ನ ಅಕ್ಕನ ನೋಡಿ ಆಶ್ಚರ್ಯ ಪಡ್ತಾರೆ. ಇನ್ನೊಂದು ಕಡೆ ಸ್ಯಾಂಗ್ವಾ ಅವನ ಹೆಂಡತಿಗೆ ಬೇಗ ಅಲ್ಲಿಂದ ಹೋಗೋಕ್ಕೆ ಹೇಳ್ತಾನೆ. ಅವಳು ತುಂಬ ಅಳ್ತಾ ಅಲ್ಲಿಂದ ಹೋಗ್ತಾಳೆ. ಅವನು ಝಾಂಬಿ ಆಗಿ ಬದಲಾಗ್ತಾನೆ. ಇನ್ನೇನು ಒಳಗೆ ಬರೋ ಅಷ್ಟರಲ್ಲಿ ಅಲ್ಲಿದ್ದ ಅಜ್ಜಿನ ಝಾಂಬಿ ಹಿಡ್ಕೊಳ್ಳುತ್ತೆ. ಏನೂ ಮಾಡೋಕ್ಕಾಗದೆ ಸಿಯೋಕು ಡೋರ್ನ ಲಾಕ್ ಮಾಡ್ತಾನೆ. ಅಲ್ಲಿದ್ದ ಬಿಸ್ನೆಸ್ ಮ್ಯಾನ್ ಮೇಲೆ ಸಿಯೋಕುಗೆ ತುಂಬಾ ಕೋಪ ಬರುತ್ತೆ. ಯಾಕಷ್ಟು ಬೇಡ್ಕೊಂಡ್ರು ಡೋರ್ ಓಪನ್ ಮಾಡಲಿಲ್ಲ ಅಂತ ಕೇಳ್ತಾನೆ. ಅಲ್ಲಿದ್ದ ಎಲ್ಲ ಜನ ನೀವೀಗ ಬಂದಿರೋ ಎಲ್ಲರಿಂದ ಭಯ ಆಗ್ತಾ ಇದೆ ಅಂತ ಹೇಳಿ ಅವ್ರನ್ನ ಬೇರೆ ಕಂಪಾರ್ಟ್ಮೆಂಟ್ಗೆ ಹೋಗಕ್ಕೆ ಹೇಳ್ತಾರೆ. ಇವರು ಏನೂ ಮಾತಾಡ್ದಲ್ಲೇ ಪಕ್ಕದ ಕಂಪಾರ್ಟ್ಮೆಂಟ್ಗೆ ಹೊರಟೋಗ್ತಾರೆ. ಅವರಿಂದ ಎಲ್ಲ ಡೋರ್ನ ಲಾಕ್ ಮಾಡ್ತಾ ಇರ್ತಾರೆ. ಆದರೆ ತನ್ನ ಅಕ್ಕನ ಕಳ್ಕೊಂಡಿರೋ ಅಜ್ಜಿ ಆ ಝಾಂಬಿಗಳ ಮಧ್ಯ ಅವ್ರ ಅಕ್ಕನ ನೋಡಿ ಇವರಿಂದಾನೇ ಹೀಗಾಗಿದ್ದು ಅಂತ ಝಾಂಬಿ ಡೋರ್ನ ಓಪನ್ ಮಾಡ್ತಾರೆ. ಓಪನ್ ಮಾಡಿದ ತಕ್ಷಣ ಝಾಂಬಿಗಳೆಲ್ಲ ಆ ಕಂಪಾರ್ಟ್ಮೆಂಟಲ್ಲಿದ್ದ ಜನಗಳನ್ನ ಅಟ್ಯಾಕ್ ಮಾಡ್ತವೆ. ಟ್ರೈನ್ ಬೂಸಾನ್ ತಲುಪುತ್ತೆ. ಸಿಯೋಕು ಮತ್ತು ಅವನ ಜೊತೆ ಇರೋ ಎಲ್ಲ ಟ್ರೈನಿಂದ ಆಚೆ ಬರ್ತಾರೆ. ಇನ್ನೊಂದು ಕಂಪಾರ್ಟ್ಮೆಂಟಲ್ಲಿದ್ದ ಬಿಸ್ನೆಸ್ ಮ್ಯಾನ್ ಹಾಗೋ ಹೀಗೋ ತಪ್ಪಿಸ್ಕೊಂಡು ಟ್ರೈನಿಂದ ಆಚೆ ಬರ್ತಾನೆ. ಇವರೆಲ್ಲ ಎಲ್ಲಿ ಹೋಗೋದು ಅಂತ ನೋಡ್ತಾ ಇರಬೇಕಾದ್ರೆ ಒಂದು ಟ್ರೈನ್ ಕಂಟ್ರೋಲ್ ತಪ್ಪಿ ಇವ್ರ ಪಕ್ಕ ಇದ್ದ ಟ್ರೈನ್ಗೆ ಡಿಕ್ಕಿ ಹೊಡೆಯುತ್ತೆ. ಆವಾಗ ಇವ್ರ ಜೊತೆ ಇದ್ದ 2 ಕಾಲೇಜ್ ಸ್ಟೂಡೆಂಟ್ಸ್ ಸಪ್ರೇಟ್ ಆಗ್ತಾರೆ. ಆ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲಿಂದ ಎದ್ದು ಬೇರೆ ಕಡೆ ಹೋಗೋಕೆ ಅಂತ ಹೋಗಬೇಕಾದ್ರೆ ಹಿಂದೆಯಿಂದ ಆ ಬಿಸ್ನೆಸ್ ಮ್ಯಾನ್ ಬಂದು ಹುಡುಗಿನ ಝಾಂಬಿ ಕಡೆ ತಳ್ಳಿಬಿಟ್ಟು ಓಡೋಗ್ತಾನೆ. ಅವಳ ಫ್ರೆಂಡ್ ಅವಳ ಹತ್ರ ಹೋಗೋ ಅಷ್ಟೊತ್ತಿಗೆ ಅವಳು ಝಾಂಬಿ ಆಗಿ ಬದಲಾಗಿರ್ತಾಳೆ. ಅವನು ಓಡೋಗ್ದಲೇ ಅವಳ ಜೊತೆನೆ ಝಾಂಬಿ ಆಗ್ತಾನೆ. ಆ ಬಿಸ್ನೆಸ್ ಮ್ಯಾನ್ ಅಲ್ಲೇ ಹೋಗ್ತಾ ಇರೋ ಒಂದು ಟ್ರೈನ್ ಇಂಜಿನ್ಗೆ ಹತ್ಕೊತಾನೆ. ಸಿಯೋಕು, ಸುವಾನ್ ಮತ್ತು ಆ ಪ್ರೆಗ್ನೆಂಟ್ ಲೇಡಿ ಕೂಡ ಅವ್ರ ಹಿಂದೆ ಬರ್ತಾ ಇರೋ ಝಾಂಬಿಗಳನ್ನ ಎಲ್ಲ ತಪ್ಪಿಸ್ಕೊಂಡು ಟ್ರೈನ್ ಹತ್ಕೊತಾರೆ. ಸಿಯೋಕು ಟ್ರೈನ್ನ ಯಾರು ಓಡಿಸ್ತಾ ಇದ್ದಾರೆ ಅಂತ ನೋಡೋಕೆ ಹೋದರೆ ಅಲ್ಲಿ ಆ ಬಿಸ್ನೆಸ್ ಮ್ಯಾನ್ ಝಾಂಬಿ ಆಗಿ ಬದಲಾಗ್ತಾ ಇರ್ತಾನೆ. ಅವನ್ನ ನೋಡಿ ಸಿಯೋಕುಗೆ ಗಾಬರಿ ಆಗುತ್ತೆ. ಆದರೆ ಆ ಬಿಸ್ನೆಸ್ ಮ್ಯಾನ್ ಇವನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಮೇಲೆ ಅಲ್ಲೇ ಇರೋ ಬೇರೆಯವ್ರ ಮೇಲೂ ಅಟ್ಯಾಕ್ ಮಾಡೋಕ್ಕೆ ಅಂತ ಹೋಗ್ತಾನೆ. ಝಾಂಬಿ ಜೊತೆ ಫೈಟ್ ಮಾಡಬೇಕಾದ್ರೆ ಆ ಝಾಂಬಿ ಸಿಯೋಕುಗೆ ಕಚ್ಚಿಬಿಡುತ್ತೆ. ಹಾಗೋ ಹೀಗೋ ಮಾಡಿ ಆ ಝಾಂಬಿನ ಅವನು ಟ್ರೈನಿಂದ ಆಚೆ ತಳ್ತಾನೆ. ಆದರೆ ಅವನಿಗೂ ಝಾಂಬಿ ಕಚ್ಚಿರೋದ್ರಿಂದ ಅವನು ಝಾಂಬಿ ಆಗಿ ಬದಲಾಗೋಕ್ಕೂ ಮುಂಚೆ ಇವರಿಬ್ಬರನ್ನ ಟ್ರೈನ್ ಒಳಗಡೆ ಕೂರಿಸ್ತಾನೆ. ಅವಳಿಗೆ ಟ್ರೈನ್ ಬ್ರೇಕ್ ಹೇಗೆ ಹಾಕೋದು ಅಂತಲೂ ಹೇಳ್ಕೊಡ್ತಾನೆ. ಆಮೇಲೆ ಸುವಾನ್ ಹತ್ರ ಹೋಗಿ ಹುಷಾರಾಗಿರು ಅಂತ ಹೇಳಿ ಅಳ್ತಾ ಬಾಯಿ ಹೇಳಿ ಆಚೆ ಬಂದು ಡೋರ್ ಕ್ಲೋಸ್ ಮಾಡ್ತಾನೆ. ಸುವಾನ್ ತುಂಬಾ ಅಳ್ತಾ ಅವ್ರ ಅಪ್ಪನ ಕೂಗ್ತಾ ಇರ್ತಾಳೆ. ಅವನು ಅಳ್ತಾ ಟ್ರೈನ್ ಹಿಂದೆ ಹೋಗ್ತಾನೆ. ಅಲ್ಲಿ ಅವನು ಫಸ್ಟ್ ಟೈಮ್ ಸುವಾನ್ನ ಎತ್ಕೊಂಡಿದ್ದನ್ನ ನೆನ್ಪು ಮಾಡ್ಕೊತಾನೆ. ತನ್ನ ಮಗಳ ಜೊತೆ ಆ ಹ್ಯಾಪಿ ಮೂಮೆಂಟ್ನ ನೆನೆಸ್ಕೊಂಡು ಅವನು ಪೂರ್ತಿ ಝಾಂಬಿ ಆಗಿ ಬದಲಾಗ್ತಾನೆ. ನಂತರ ಟ್ರೈನಿಂದ ಬೀಳ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ಒಂದು ಟನಲ್ ಬರುತ್ತೆ. ಅಲ್ಲಿ ಟ್ರೈನ್ನ ಸ್ಟಾಪ್ ಮಾಡಿ ಇವರಿಬ್ಬರು ಆಚೆ ಬರ್ತಾರೆ. ಅಲ್ಲಿ ಸುತ್ತಮುತ್ತ ತುಂಬ ಜನ ಸತ್ತೋಗಿರ್ತಾರೆ. ಇಬ್ಬರು ಟನಲ್ ಒಳಗಡೆ ಹೋಗ್ತಾರೆ. ಆದರೆ ಟನಲ್ನ ಇನ್ನೊಂದು ಕೊನೆಯಲ್ಲಿ 2 ಮಿಲ್ಟ್ರಿ ಅವರು ಇವರಿಬ್ಬರನ್ನ ನೋಡಿ ಕಾಪಾಡ್ತಾರೆ. ಅಷ್ಟು ಜನಗಳಲ್ಲಿ ಕೊನೆಗೆ ಉಳಿದಿದ್ದು ಸುವಾನ್ ಮತ್ತು ಅವಳು ಇಬ್ಬರೇ. ನಿಮ್ಗೆ ಈಗ ಅನ್ನಿಸ್ತು ಈ ಝಾಂಬಿ ಕತೆ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಮತ್ತಷ್ಟು ಮೂವಿ ರೀಕ್ಯಾಪ್ಸ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಮೂವಿ ರೀಕ್ಯಾಪಲ್ಲಿ.